ಚಿತ್ರದುರ್ಗದ ರೇಣುಕಾಸ್ವಾಮಿಯನ್ನ ಚಿತ್ರಹಿಂಸೆ ಕೊಟ್ಟು ಕೊಂದಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ದರ್ಶನ್ ಜೈಲಲ್ಲಿದ್ದಾರೆ. ಜೈಲಲ್ಲಿರುವಂತಹ ದರ್ಶನ್ಗೆ ಈಗ ಹೊಸ ಸಂಕಷ್ಟ ಎದುರಾಗ್ತಾ ಇದೆ. ಕೊಲೆಯ ಸಾಕ್ಷ್ಯ ನಾಶಕ್ಕೆ ಹಣವನ್ನ ಬಳಕೆ ಮಾಡಿದ ಆರೋಪ, ಅಂದ್ರೆ ಆ ಕ್ಯಾಶ್ ಫ್ಲೋ ಇತ್ತಲ್ಲ, ಅದು ಈಗ ಐಟಿ ಅಧಿಕಾರಿಗಳನ್ನ ಅಟ್ರಾಕ್ಟ್ ಮಾಡಿದೆ. ಬಳ್ಳಾರಿ ಜೈಲಲ್ಲಿರುವಂತಹ ದರ್ಶನ್ಗೆ ಮತ್ತೊಂದು ಸಂಕಷ್ಟ ಎದುರಾಗ್ತಾ ಇದೆ. ಜೈಲಿನಲ್ಲಿ ವಿಚಾರಣೆಯನ್ನು ನಡೆಸೋದಕ್ಕೆ ಐಟಿ ಅಧಿಕಾರಿಗಳು ಈಗಾಗಲೇ ಕೋರ್ಟ್ನಿಂದ ಪರ್ಮಿಷನ್ ಅನ್ನು ಕೂಡ ಪಡ್ಕೊಂಡಿದ್ದಾರೆ. ಸೊ ಇವತ್ತು ಮತ್ತು ನಾಳೆ ದರ್ಶನ್ ವಿಚಾರಣೆಗೆ ಒಳಪಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. 84 ಲಕ್ಷದ ಹಣವನ್ನ ಸೀಸ್ ಮಾಡಿದ್ರು. 30 ಲಕ್ಷ ಮೇಕಪ್ ಮ್ಯಾನ್ ಇಂದ ವಿಜಯಲಕ್ಷ್ಮಿ ಅವರ ನಿವಾಸದಲ್ಲಿ ಸೀಸ್ ಮಾಡಿದ ವಿಚಾರವನ್ನು ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖ ಮಾಡಿದ್ದಾರೆ. ಮತ್ತು ಉಳಿದ ಆರೋಪಿಗಳಿಗೆ ವಿಲೇವಾರಿ ಬಾಯ್ಸ್ ಯಾರ್ಯಾರಿದ್ರು ಅವ್ರ ಹತ್ರ ಕೂಡ ಒಂದಷ್ಟು ಕ್ಯಾಶ್ ಸೀಸ್ ಮಾಡಿದ್ರಲ್ಲ. ಸೊ ಟೋಟಲ್ ಆಗಿ ಒಂದು 84 ಲಕ್ಷ. ಮತ್ತು RR ನಗರದಲ್ಲಿ ಕೂಡ ಮನೆಯನ್ನ ರೇಡ್ ಮಾಡಿದಂತಹ ಸಂದರ್ಭದಲ್ಲಿ ದುಡ್ಡು ಪತ್ತೆ ಆಗಿತ್ತು. ಡೀಟೇಲ್ಸ್ ಕೊಡ್ತಾರೆ ಅಂಬರೀಶ್, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾರೆ. ಅಂಬರೀಶ್, ಎಷ್ಟೊತ್ತಿಗೆ ಐಟಿ ಅಧಿಕಾರಿಗಳು ಬರ್ತಾರೆ, ಯಾವ ರೀತಿಯಾದಂತಹ ಸಂಕಷ್ಟ ಇದರಿಂದ ಎದುರಾಗುತ್ತೆ ಅಂತ? ಮಮತಾ, ಬಹುತೇಕ 11 ಗಂಟೆ ಅನ್ನೋಷ್ಟೊತ್ತಿಗೆ ಐಟಿ ಅಧಿಕಾರಿಗಳು ಬಳ್ಳಾರಿ ಸೆಂಟ್ರಲ್ ಜೈಲಿಗೆ ಬರಲಿದ್ದಾರೆ. ಅಂದ್ರೆ ದರ್ಶನ್ ಅವರು ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ನಂತರದಲ್ಲಿ ನಡೆದಿರ್ತಕ್ಕಂಥ ಒಂದಿಷ್ಟು ಹಣಕಾಸಿನ ವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ಚಾರ್ಜ್ ಶೀಟ್ ನಲ್ಲಿಯೂ ಸಹಿತ ಉಲ್ಲೇಖವಾಗಿತ್ತು. ಇದೇ ಕಾರಣಕ್ಕೋಸ್ಕರ ಆ ಒಂದು ಹಣದ ಮೂಲವನ್ನ ಪತ್ತೆ ಮಾಡ್ಲಿಕ್ಕೋಸ್ಕರ ಇದೀಗ ಐಟಿ ಅಧಿಕಾರಿಗಳು ದರ್ಶನ್ ಅವ್ರಿಗೆ ಡ್ರಿಲ್ ಮಾಡಲಿದ್ದಾರೆ. ಅಂದ್ರೆ ಒಟ್ಟು 4 ಜನ ಐಟಿ ಅಧಿಕಾರಿಗಳ ತಂಡ ಬಳ್ಳಾರಿ ಸೆಂಟ್ರಲ್ ಜೈಲಿಗೆ ಬರಲಿದ್ದಾರೆ. ತದನಂತರದಲ್ಲಿ ಅಂದ್ರೆ 11 ಗಂಟೆಗೆ ಬಂದು ಬಳ್ಳಾರಿ ಸೆಂಟ್ರಲ್ ಜೈಲಿನ ಸಂದರ್ಶಕರ ಕೋಣೆಯಲ್ಲಿನೇ ಆರೋಪಿ ದರ್ಶನ್ ಅವರು ವಿಚಾರಣೆಯನ್ನು ಮಾಡ್ತಾರೆ. ಪ್ರಮುಖವಾಗಿ ಏನು ಅಷ್ಟೊಂದು ಲಕ್ಷ ಹಣದ ವಹಿವಾಟಾಗಿತ್ತು. ಅಂದ್ರೆ ಪ್ರಮುಖವಾಗಿ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ನಂತರದಲ್ಲಿ ಸಾಕ್ಷ್ಯ ನಾಶ ಪಡಿಸುವುದು, ಮತ್ತೊಂದು ಕಡೆಗೆ ಈ ಒಂದು ಕೊಲೆ ಆರೋಪವನ್ನು ಬೇರೊಬ್ಬರ ಮೇಲೆ ಓರಿಸೋದಕ್ಕೋಸ್ಕರ ಲಕ್ಷಾಂತರ ರೂಪಾಯಿ ಹಣದ ವ್ಯವಹಾರ ನಡೆದಿತ್ತು. ಇದೇ ಕಾರಣಕ್ಕೋಸ್ಕರ ಆ ಒಂದು ಹಣ ಎಲ್ಲಿಂದ ಬಂತು, ಅದನ್ನು ಎಲ್ಲಿಂದ ತೆಗೆದುಕೊಂಡು ಬರಲಾಗಿತ್ತು, ಮತ್ತು ಈ ಒಂದು ಹಣದ ಮೂಲ ಯಾವುದು ಅನ್ನುವಂಥ ನಿಟ್ಟಿನಲ್ಲಿ ಐಟಿ ಅಧಿಕಾರಿಗಳು ದರ್ಶನ್ ಅವರಿಗೆ ಪ್ರಶ್ನೆ ಮಾಡಲಿದ್ರೆ. ಅದ್ರ ಜೊತೆಗೆ ಐಟಿ ಅಧಿಕಾರಿಗಳು ದರ್ಶನ್ ಅವರ ತನಿಖೆ ಮಾಡುವಂತ ಅಂದ್ರೆ ವಿಚಾರಣೆ ಮಾಡುವಂತ ಸಂದರ್ಭದಲ್ಲಿ ದರ್ಶನ್ ಅವರ ಪರವಾಗಿರ್ತಕ್ಕಂಥ ಒಬ್ರು ವಕೀಲರು ಸಹಿತ ಬರ್ಲಿದ್ದಾರೆ ಅನ್ನುವಂತ ಮಾಹಿತಿ ಸಿಕ್ಕಿದೆ. ಅಂದ್ರೆ ದರ್ಶನ್ ಅವರ ಪರವಾಗಿ ಅಂದ್ರೆ ಆಡಿಟರ್ ಒಬ್ರು ಬರ್ಲಿದ್ದಾರೆ ಅನ್ನುವಂತ ಮಾಹಿತಿ ಕೂಡ ಸಿಕ್ಕಿದೆ. ಒಟ್ಟಾರೆಯಾಗಿ 11 ಗಂಟೆ ಅನ್ನೋಷ್ಟೊತ್ತಿಗೆ ಐಟಿ ಅಧಿಕಾರಿಗಳು 4 ಅಧಿಕಾರಿಗಳು ಬಳ್ಳಾರಿ ಸೆಂಟ್ರಲ್ ಜೈಲಿಗೆ ಬಂದು ದರ್ಶನ್ ಅವರ ವಿಚಾರಣೆಯನ್ನು ಕೂಡ ನಡೆಸಲಿದ್ದಾರೆ. ಬಹುತೇಕ ಈ ಒಂದು ವಿಚಾರಣೆ ದರ್ಶನ್ ಅವರಿಗೆ ಮುಳುವಾಗ್ತಕ್ಕಂಥ ಸಾಧ್ಯತೆ ಇದೆ ಅಂತಾನೆ ವಿಶ್ಲೇಷಣೆ ಮಾಡಲಾಗ್ತಾ ಇದೆ. ಮಮತಾ, ಧನ್ಯವಾದ ಅಂಬರೀಶ್ ತಮ್ಮೆಲ್ಲ ಮಾಹಿತಿಗಾಗಿ.